ಹೇ ಗಾಯ್ಸ್, ನೋಡ್ತಾ ಇದ್ದೀರಾ? ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಬನ್ನಿ, ನೆನ್ನೆ ಬಿಗ್ ಬಾಸ್ದು ವಿನ್ನರ್ ಗಿಲ್ಲಿ ಆಗಿದ್ದಾರೆ, ರನ್ನರ್ ರಕ್ಷಿತ್ ಆಗಿದ್ದಾರೆ. ಬನ್ನಿ, ನಮ್ಮ ಮನೆಯವ್ರ ಜೊತೆ, ಅಮ್ಮನ ಜೊತೆ, ತಂಗಿ ಜೊತೆ ರಿಯಾಕ್ಷನ್ ಹೇಗಿದೆ ಅಂತ ನೋಡುವ. ನನ್ನೇ ಕಳೀತಾ ಇದ್ದೀರಾ? ನನಗೆ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟ ಇಲ್ಲ. ಅಮ್ಮ ಇಲ್ಲಿ ಕೂತು ಅವರೆಕಾಳೇನೋ ಬಿಡಿಸ್ತಾ ಇದ್ದಾರೆ. ಅವರೆಕಾಳು ಅಲ್ಲ, ತೊಗರಿ ಕಾಳು. ಸಾರಿ ಅಮ್ಮ. ಬಿಗ್ ಬಾಸ್ ವಿನ್ನರ್ ಬಂದು ಗಿಲ್ಲಿ ಆಗಿದ್ದಾರೆ, ರನ್ನರ್ ಅಪ್ ಬಂದು ರಕ್ಷಿತ್ ಆಗಿದ್ದಾಳೆ. ಸೊ ನಿಮಗೆ ಯಾರು ವಿನ್ ಆಗಬೇಕಿತ್ತು, ಯಾರು ರನ್ನರ್ ಅಪ್ ಆಗಬೇಕಿತ್ತು? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ನಮಗೆ ರಕ್ಷಿತ ವಿನ್ ಆಗ್ಬೇಕಾಗಿತ್ತು, ಆದರೆ ಏನ್ ಮಾಡೋದು, ಗಿಲ್ಲಿನೂ ವಿನ್ ಆಗಿದ್ದು ಇಷ್ಟನೇ ತುಂಬಾ. ಆದ್ರೆ ರನ್ನಪ್ಪ ಆದ್ರೂ ರನ್ನರ್ ಅಪ್ ಮಾತು ಕರೆಕ್ಟ್ ಆಗಿರ್ಬೇಕು. ರಾಜ್ಯ ಜನ ನೋಡ್ತಾ ಇರ್ತಾರೆ. ರನ್ನರ್ ಅಪ್ ಆದ್ರೇನು ರಕ್ಷಿತ ಗೆದ್ದಿದ್ದಾಳೆ, ಎಲ್ಲರ ಮನಸ್ಸನ್ನ ಗೆದ್ದಿದ್ದಾಳೆ. ಅಂತೂ ಸುದೀಪರಿಗೆ ನಮ್ಮ ಕೋಟಿ ನಮ್ಮ ಮನೆ, ಯಾಕೆಂದ್ರೆ 10 ಲಕ್ಷ ಕೊಟ್ಟಿದ್ದಾರಲ್ಲ, ತುಂಬಾ ಸಂತೋಷ. ಬಡವರನ್ನ ಯಾವತ್ತೂ ಚೆನ್ನಾಗಿ. ಇದು ನಮ್ಮ ದೇಶ ಅಂದ್ರೆ. ಅಮ್ಮನಿಗೆ 3 ರೂಪಾಯಿ ಆಕ್ಟಿಂಗ್ ಮಾಡಿ ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ದಾರೆ. ಯಾಕೆ ನನ್ನ ತಂಗಿ ಜೊತೆ ಕೇಳುವ, ಬನ್ನಿ. 12 seconds later. ನೆನ್ನೆ ಬಿಗ್ ಬಾಸ್ ರಕ್ಷಿತ್ ಅವರು ರನ್ನರ್ ಅಪ್, ನೆನ್ನೆದು ಬಿಗ್ ಬಾಸ್ ವಿನ್ನರ್ ಅಲ್ಲ ರಿಂದ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ. ಸೊ ನನ್ನ ತಂಗಿ ಜೊತೆ ಹೋಗಿ ಕೇಳಿದೆ. ಸೊ ಅಲ್ಲಿ ರೂಮಲ್ಲಿ ರೆಡಿ ಆಗ್ತಾ ಇದ್ಲು. ಅಲ್ಲಿ ಕಲರ್ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ, ವಾಲಲ್ಲಿ ಹೋಗಿ ಇನ್ನೊಂದ್ಸರಿ ವಿಡಿಯೋ ಮಾಡುವ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ. ಸೊ ಹೇಳೀಗ ಇಲ್ಲ ಫ್ರೆಂಡ್ಸ್, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ರಕ್ಷಿತ ವಿನ್ ಆಗಿ ತುಂಬಾ ರಕ್ಷಿತ ವಿನ್ ಆಗಿಲ್ಲ ತಾನೆ, ಇದು ರಕ್ಷಿತ ರನ್ನರ್ ಅಪ್ ಆಗಿ ತುಂಬಾನೇ ಖುಷಿ ಇದೆ. ಆಕ್ಚುಲಿ ಒಂದು ವ್ಲಾಗಿಂಗ್ ಇಂದ ಇಲ್ಲಿ ತನಕ ಬಂದಿರೋದು ತುಂಬಾ ದೊಡ್ಡ ವಿಷಯ. ಆಕ್ಚುಲಿ ಗಿಲ್ಲಿ ಅಷ್ಟೇ ಓಟ್ ಕೂಡ ಅವಳಿಗೆ ಬಂದಿದೆ. ಮೇಲಾಣೆ ಇಟ್ಟಳು. ಅಷ್ಟು ಸಾಕು. ಕೋಟಿ ಓಟ್ ಮಾಡಿದವರಿಗೆಲ್ಲರಿಗೂ ಥ್ಯಾಂಕ್ಸ್. ಸೊ ಗೈಸ್, ಫೈನಲಿ ಬಿಗ್ ಬಾಸ್ ಇಲ್ಲಿಗೆ ಮುಗ್ದಿದೆ. ಇನ್ನೆಲ್ಲ ಜನ ಅವರವ್ರ ಕೆಲಸದಲ್ಲಿ ಬ್ಯುಸಿ ಆಗಬೇಕು ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.